ಈಗ ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆ ಮಹತ್ವ ಅರ್ಥ ಮಾಡ್ಕೋಬೇಕು ಮಾನ್ಯ ಸದಸ್ಯರುಗಳು. ಶೂನ್ಯ ವೇಳೆ ಯಾವಾಗ ಪ್ರಸ್ತಾಪ ಮಾಡೋದು? ನಿನ್ನೆ ಅಸೆಂಬ್ಲಿ ಮುಗೀತದಲ್ಲ, ಅದಾದ್ಮೇಲೆ ಏನಾದರೂ ಬೆಳವಣಿಗೆಗಳಾಗಿದ್ರೆ, ಯಾಕಂದ್ರೆ ಮಾನ್ಯ ಸದಸ್ಯರುಗಳಿಗೆ ಅವಕಾಶ ಇರಲ್ಲ. ಹಾಗಾಗಿ ಇವತ್ತು ಅಸೆಂಬ್ಲಿ ಸೇರಿದಾಗ ಅದನ್ನು ಪ್ರಸ್ತಾಪ ಮಾಡೋದು ಶೂನ್ಯ ವೇಳೆ ಇರ್ತಕ್ಕಂಥದ್ದು. ಏನ್ ಹೇಳ್ತಾರೆ? ಸರ್ಕಾರದಿಂದ ಉತ್ತರ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಾದ ವಿಷಯಕ್ಕೆ ಉತ್ತರಗಳನ್ನು ಸಾಧ್ಯವಾದಷ್ಟು ಸದಸ್ಯರು ಪ್ರಸ್ತಾಪಿಸಿದ ಕೂಡಲೇ ಅಥವಾ 2 ದಿನಗಳೊಳಗಡೆ ಕೊಡತಕ್ಕದ್ದು. ಮಾನ್ಯ ಕಾನೂನು ಮಂತ್ರಿ, ಸಂಸದೀಯ ಕಾನೂನು ಮಂತ್ರಿಗಳು ಈ ವಿಷಯಕ್ಕೆ ನಾವು ಉತ್ತರ ಕೊಡಲ್ಲ ಅಂತ ಹೇಳಲಿಲ್ಲ, ಉತ್ತರ ಕೊಡ್ತೀವಿ. ಇದು ಹೋಮ್ ಮಿನಿಸ್ಟ್ರು ಇದಕ್ಕೆ ಉತ್ತರ ಕೊಡ್ತಾರೆ, ಅವ್ರು ಬಂದ ಮೇಲೆ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಅದರಿಂದ ಈಗಲೇ ಘಟನೆ ನಡೆದು ಇಷ್ಟು ದಿನ ಆದ್ರೂ ಈ ಗಳಿಗೆಲೆ ಹಾಕಿಲ್ಲ. ಘಟನೆ ನಡೆದ ಆದ ನಂತರ ಇನ್ನು ಸುನೀಲ್ ಕುಮಾರ್ ನಿಯಮಾವಳಿಗಳ ಪ್ರಕಾರ ನಡೆಸ್ತೀರಾ ಇಲ್ಲ? ಅದನ್ನೆಲ್ಲ ಗೃಹ ಸಚಿವರು ನಾನು ನೋಡ್ತಾ ಇದ್ದೀನಿ. ನಿಯಮಗಳನ್ನ ಬಿಟ್ಟು ದಯಮಾಡಿ ಅವಕಾಶ ಮಾಡಿಕೊಡಬಾರದು ಅಂತೇಳಿ ತಮ್ಮಲ್ಲಿ ಮನವಿ. ಯಾಕಂತಂದ್ರೆ ಈಗ ನಾವು ನಿಯಮಾವಳಿಗಳ ಪ್ರಕಾರ ಸದನ ನಡೆಸಬೇಕಾಗತ್ತೆ. ನಿಮಗೂ ಕೂಡ ಅನುಕೂಲ ಆಗ್ತದೆ, ಸದನಕ್ಕೂ ಅನುಕೂಲ ಆಗ್ತದೆ, ಎಲ್ಲ ಸದಸ್ಯರಿಗೂ ಕೂಡ ಅನುಕೂಲ ಆಗ್ತದೆ. ಇವರು ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು ತಕ್ಷಣ ಕೊಡಬೇಕು, ಸಾಧ್ಯವಾದರೆ ತಕ್ಷಣ ಕೊಡಬೇಕು. ಇಲ್ಲ ಅಂತಂದ್ರೆ 2 ದಿನಗಳೊಳಗಡೆ ಉತ್ತರ ಕೊಡಬೇಕು ಅಂತ. ನಾವು ಕೊಡಿ ಅಂತ ಹೇಳ್ತಾ ಇಲ್ಲ, ಹೋಮ್ ಮಿನಿಸ್ಟರ್ ಬಂದ ಮೇಲೆ ಕೊಡಿಸ್ತೀವಿ ಅಂತ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬಿಟ್ಬಿಟ್ಟು ಈಗಲೇ ಬೇಕು ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗ್ತದೆ? ಸ್ವಾಮಿ, ಹೋಮ್ ಮಿನಿಸ್ಟರ್ ಬಂದು ಇದಕ್ಕೆ ಉತ್ತರ ಕೊಡ್ತಾರೆ ಸಮಂಜಸವಾದ. ಈಗಾಗಲೇ ನಾವು ಯಾರು ಕೂಡ ನೋಡಿ ಉತ್ತರ ಕೊಡದೇನೆ ತಪ್ಪಿಸಲ್ಲ. ಸಂಸದೀಯ ಸಚಿವರು ಹೇಳಿದ್ದಾರೆ, ಹೋಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡಿಸ್ತೀವಿ. ಈಗಾಗಲೇ ಆಗಿದೆ, ಕೊಟ್ಟಿದ್ದಲ್ಲ, ಮತ್ತೆ ಯಾಕೆ ಚರ್ಚೆ? ಅದನ್ನ ನೋಡಿ, ನೋಡಿ ಈಗಾಗಲೇ ಎಲ್ಲ ನಿಮ್ಮ ನಿಯಮ ಪಾಲಿಸಿ. ನಿಮ್ಗೆ ಬೇಕಾದ್ರೆ ಮಾತಾಡ್ಕೊಂಡು ಹೋಗೋದು ವಿಚಾರ ಆಗುದಿಲ್ಲ. ತಾವೀಗ ಶೂನ್ಯ ವೇಳೆ ಪ್ರಸ್ತಾವನೆ ಮಾಡಿದ್ದೀರಿ, ನಿನ್ನೆ ಕೊಟ್ಟಿದ್ದೀರಿ, ನಿನ್ನೆ ಮುಂದಕ್ಕೆ ಹೋಯ್ತು, ಇವತ್ತು ಅದನ್ನು ಪ್ರಸ್ತಾಪ ಮಾಡಿದ್ದೀರಿ. ಸರ್ಕಾರ ಹೋಮ್ ಮಿನಿಸ್ಟರ್ ಬಂದಾಗ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಪಾಲಿಸಬೇಕಲ್ಲ. ಅದರ ಬೇರೆ ವಿಚಾರ ಇದ್ರೆ ಎಲ್ಲ ಮಂತ್ರಿಗಳಿರ್ತಾರೆ, ಮುಖ್ಯಮಂತ್ರಿ ಮಾತಾಡಬಹುದು. ಈ ಸರ್ಕಾರ ಬೆಳಗಾವಿನಲ್ಲಿದ್ದು ಒಂದು ಸರಳ ಕೇಸ್ ಮುಖ್ಯಮಂತ್ರಿಗಳಿದ್ದಾರೆ ಆಗಿರುವಂತದ್ದು ಮಾಹಿತಿ ಇದೆ. ಹಾಕಿಲ್ಲ, ಸರ್ಕಾರ ಈ ಮಟ್ಟಕ್ಕೆ ಯಾವ ಪರಿಸ್ಥಿತಿ ಸರ್? ನೋಡಿ, ರಕ್ಷಣೆ ಆದಂಗ ಆಗಲ್ವಾ ಸರ್? ಬರಗಾಲ ಬಗ್ಗೆ ಚರ್ಚೆ, ಉತ್ತರ ಕರ್ನಾಟಕ ಚರ್ಚೆ ಬಿಟ್ಟು ನೀವು ಬೇರೆ ವಿಷಯದಲ್ಲಿ ಸರ್ ಸಮಯ ಕೇಳಕ್ಕೇನಿದೆ ಸರ್? ಸಮಯ ಮೊನ್ನೆ ಆಗಿರೋ ವಿಷಯ ಮೊನ್ನೆ 0 ಅವರ್ನಲ್ಲಿ ಕೇಳಿದ್ದೀವಿ ಸರ್. ಶಿವಲಿಂಗೇಗೌಡರು ಮತ್ತು ನೆಕ್ಸ್ಟ್ ಕೊಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.